ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಟ್ಯಾಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದಲ್ಲಿ ರಾಜ್ಯ ವಿದ್ಯಾರ್ಥಿ ಅಂತಂದ್ರೆ 2023-24ನೇ ಸಾಲಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿಗಳದು ಕೆಲವೊಂದು ವಿದ್ಯಾರ್ಥಿಗಳದ್ದು ಡೌಟ್ಸ್ಗಳಿದ್ರು ಮತ್ತು ರಿಜೆಕ್ಟ್ ಆಗಿದೆ, ಯಾಕೆ ರಿಜೆಕ್ಟ್ ಆಗಿದೆ ಮತ್ತು ಅದಕ್ಕೆ ಏನು ಸೊಲ್ಯೂಷನ್ ಅಂತ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಿದ್ರು. ಆ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ತಪ್ಪು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. 2023-24ನೇ ಸಾಲಿನ ಅರ್ಜಿ ಸಲ್ಲಿಸಿರ್ತಕ್ಕಂಥ ಹಿಂದುಳಿದವರ ಕಲ್ಯಾಣ ಇಲಾಖೆ ವಿದ್ಯಾರ್ಥಿಗಳದು ಆಧಾರ್ ಸೀಡಿಂಗ್ ಸ್ಟೇಟಸು ಮತ್ತು ತಾಲೂಕು ಆಫೀಸರ್ ವೆರಿಫಿಕೇಷನ್ ಫಸ್ಟ್ ಲೆವೆಲ್ನಲ್ಲಿ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ವೆರಿಫಿಕೇಷನ್ ಸ್ಟಾರ್ಟ್ ಆಗಿದೆ. ಯಾರ್ಯಾರು ವಿದ್ಯಾರ್ಥಿಗಳು ರಿಜೆಕ್ಟ್ ಆಗಿದೆ ಅಥವಾ ಅಪ್ರೂವ್ ವೆರಿಫಿಕೇಷನ್ ಚೆಕ್ ಮಾಡಿಲ್ಲ ಅವ್ರು ಸುಳ್ಳು ಚೆಕ್ ಮಾಡ್ಕೊಳ್ಳಿ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದರೆ ವಿದ್ಯಾರ್ಥಿಗಳದು ಏನು ಎರರ್ ಬಂದಿದೆ ಅಂತ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಮತ್ತು ಸೊಲ್ಯೂಷನ್ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ 23-24ನೇ ಸಾಲಿನ ಅರ್ಜಿ ಸಲ್ಲಿಸತಕ್ಕಂಥ ವಿದ್ಯಾರ್ಥಿ, ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿ ಅರ್ಜಿ ಸಲ್ಲಿಸಿದ್ದು ಡಿಸೆಂಬರ್ 6, 2023ನೇ ತಾರೀಕು ಅರ್ಜಿ ಕೂಡ ಸಲ್ಲಿಸಿದ್ದಾರೆ. ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೇರಿರ್ತಕ್ಕಂಥ ವಿದ್ಯಾರ್ಥಿ ಆಗಿದ್ದು ಗೌರ್ನಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್ನಲ್ಲಿ ಇವರು ಅಡ್ಮಿಷನ್ ಕೂಡ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ 3rd ಇಯರ್ನಲ್ಲಿ ಕೂಡ ಓದ್ತಾ ಇದ್ದಾರೆ ಇಂಜಿನಿಯರಿಂಗು. ಮತ್ತು ಅದ್ರ ಜೊತೆಗೆ ಆಧಾರ್ ಸೀಡಿಂಗ್ ಸ್ಟೇಟಸ್ ಇವ್ರದ್ದು ಎಸ್ ಆಗಿದೆ. ಮತ್ತು ಬ್ಯಾಂಕ್ ನೇಮ್ ಮತ್ತು ಬ್ರಾಂಚ್ ನೇಮ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅದು ಮೆನ್ಷನ್ ಕೂಡ ಆಗಿದೆ. ನೇಮ್ ಮ್ಯಾಚಿಂಗ್ ರಿಸಲ್ಟ್ ಕೂಡ ಆಗಿದೆ. ಫಸ್ಟ್ ಲೆವೆಲ್ನಲ್ಲಿ ಏನಾಗಿದೆ ಅಂದರೆ ಇವ್ರದ್ದು ತಾಲೂಕು ಆಫೀಸರ್ ಅಪ್ಲಿಕೇಶನ್ ವೆರಿಫಿಕೇಷನ್ ಮಾಡ್ತಾ ಇರಬೇಕಾದ್ರೆ ಇವ್ರದ್ದು ಆಧಾರ್ ಸೀಡಿಂಗ್ ಆಗಿದ್ದಿಲ್ಲ ಅನಿಸುತ್ತೆ. ಹಾಗಾಗಿ ಇವ್ರದ್ದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ. ಮತ್ತು ಅಪ್ರೂವ್ಡ್ ಆಸ್ ಎಲಿಜಿಬಲಲ್ಲಿ ರಿಜೆಕ್ಟೆಡ್ ಆಸ್ ಆಧಾರ್ ಆಫ್ ದಿ ಸ್ಟೂಡೆಂಟ್ ಇಸ್ ನಾಟ್ ಸೀಡೆಡ್ ಟು ಎನಿ ಬ್ಯಾಂಕ್ ಅಕೌಂಟ್ ಇವನ್ ಆಫ್ಟರ್ 30 days ಫ್ರಮ್ ದಿ ಅಪ್ಲಿಕೇಶನ್ ಸಬ್ಮಿಷನ್. ಅಂದರೆ ಏನಾಗಬೇಕಿತ್ತು ಅಂದರೆ ಇವ್ರದ್ದು ಈಗ ಡಿಸೆಂಬರ್ 6ನೇ ತಾರೀಕು ಇವರು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದಾರೆ ಅಂದಮೇಲೆ ನೆಕ್ಸ್ಟ್ ಜನವರಿ 6ನೇ ತಾರೀಕು 2024 ಒಳಗಾಗಿ ಇವ್ರದ್ದು ಆಧಾರ್ ಸೀಡಿಂಗ್ ಆಗಬೇಕಾಗಿತ್ತು ಫ್ರೆಂಡ್ಸ್. ಹಾಗಾಗಿ ಯಾಕೆಂದರೆ 1 ಮಂತ್ ಅವ್ರದ್ದು ವೆರಿಫಿಕೇಷನ್ ಟೈಮಿಂಗ್ ಇರುತ್ತೆ. ಮತ್ತು ಅದ್ರ ಜೊತೆಗೆ ವಿತಿನ್ ದಟ್ ಪರ್ಟಿಕ್ಯುಲರ್ ಡ್ಯೂರೇಷನ್ ಒಳಗಡೆ ಆಧಾರ್ ವೆರಿಫಿಕೇಷನ್ ಮಾಡ್ಕೊಂಡಿರ್ತಾರೆ ಮತ್ತು ಬ್ಯಾಂಕ್ ಸೀಡಿಂಗ್ ಕೂಡ ಆಗಿರಬೇಕಾಗುತ್ತೆ. ಅದಾದ ನಂತರ ಅವ್ರದ್ದು ಏನಾದರೂ ಆಧಾರ್ ವೆರಿಫಿಕೇಷನ್ ಅಥವಾ ಬ್ಯಾಂಕ್ ಸೀಡಿಂಗ್ ಆಗಿತ್ತಪ್ಪ, NPCI ಮ್ಯಾಪಿಂಗ್ ಆಗಿತ್ತಂದರೆ ಅದೇನು ಮಾಡ್ತಾರೆ ಅಂದರೆ ಅವ್ರು ರಿಜೆಕ್ಟ್ ಮಾಡ್ತಾರೆ. ಯಾಕಂದರೆ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ರಿಜೆಕ್ಟೆಡ್ ಆಸ್ ಆಧಾರ್ ಆಫ್ ದಿ ಸ್ಟೂಡೆಂಟ್ ಇಸ್ ನಾಟ್ ಸೀಡೆಡ್ ಟು ಎನಿ ಆಫ್ ದಿ ಬ್ಯಾಂಕ್ ಅಕೌಂಟ್. ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಅವ್ರ ಆಧಾರ್ ನಂಬರ್ ಲಿಂಕ್ ಆಗಿಲ್ಲ. ಯಾವಾಗಿಂದರೆ 30 ದಿವಸ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ 30 ದಿವಸದ ಒಳಗಾಗಿ ಅವರು ಮ್ಯಾಪಿಂಗ್ ಮಾಡಿಸ್ಬೇಕಾಗಿತ್ತು ಅಥವಾ ಚೆಕ್ ಮಾಡಬೇಕಾಗಿತ್ತು. ಬ್ಯಾಂಕ್ ಮ್ಯಾನೇಜರ್ಗೆ ಭೇಟಿ ಕೊಟ್ಟು ಆಧಾರ್ ಸೀಡಿಂಗ್ ಬ್ಯಾಂಕ್ ಸ್ಟೇಟಸ್ನ ಕೂಡ ಚೆಕ್ ಮಾಡ್ಕೋಬೇಕಾಗಿತ್ತು. ಹಾಗಾಗಿ ಅವ್ರದ್ದು ರಿಜೆಕ್ಟ್ ಆಗಿದೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಮತ್ತು ಅದ್ರ ಜೊತೆಗೆ ಯಾವ ನೆಕ್ಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಫಸ್ಟ್ ಲೆವೆಲ್ನಲ್ಲಿ ಅವ್ರದ್ದು ರಿಜೆಕ್ಟ್ ಆಗಿರೋದ್ರಿಂದ ಆಗಿಲ್ಲ. ಸೊ ಹಾಗಾಗಿ ಇವ್ರು ಏನು ಮಾಡಬೇಕಂದ್ರೆ ಈಗ ನೆಕ್ಸ್ಟ್ ಇನ್ನೊಂದು ಸಾರಿ ವೆರಿಫಿಕೇಷನ್ ಮಾಡ್ಕೊಂಡು ಆಮೇಲೆ NPCI ಮ್ಯಾಪಿಂಗ್ ಕೂಡ ಚೆಕ್ ಮಾಡ್ಕೊಂಡಾಗ ಇವ್ರದ್ದು ಮ್ಯಾಪಿಂಗ್ ಆಗಿದ್ದರೂ ಕೂಡ ಏನಾಗುತ್ತೆ ಅಂದರೆ ಒಂದು ಸಾರಿ ತಾಲೂಕು ಆಫೀಸರ್ ಕೂಡ ಭೇಟಿ ಕೊಡಬೇಕಾಗತ್ತೆ. ಮತ್ತು ಅದ್ರ ಜೊತೆಗೆ ಆಧಾರ್ ಸೀಡಿಂಗು, ಆಧಾರ್ ನಂಬರು ಮತ್ತು ಅದ್ರ ಜೊತೆ ಬ್ಯಾಂಕ್ ಅಕೌಂಟನ್ನು ಎರಡನ್ನೂ ಕೂಡ ಸೀಡಿಂಗ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ನಿಮಗೆ ಒಂದು ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಆಧಾರ್ ಸೀಡಿಂಗ್ನ ಇಲ್ಲಿ NPCI ಮ್ಯಾಪಿಂಗು ಆಧಾರ್ ಸೀಡಿಂಗ್ ಆಗಿದೆ ಇಲ್ಲ ಅಂತೇಳಿ ಚೆಕ್ ಮಾಡ್ಕೊಳ್ಳಿಕ್ಕೆ. ಸೊ ಅದು ಎಲ್ಲಿದೆ ಅಂತ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಇಲ್ಲಿ ನಿಮಗೆ ಕ್ಲಿಯರಾಗಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ ನೋಡಿ. ಈ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಡೈರೆಕ್ಟಾಗಿ ಯಾರ್ಯಾರು ವಿದ್ಯಾರ್ಥಿಗಳು ಸೀಡಿಂಗ್ ಆಗಿಲ್ಲ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ವಿತಿನ್ 30 days ಒಳಗಡೆ ಅವ್ರದ್ದು ಏನು ಮಾಡ್ಬೇಕಂದ್ರೆ ಅಪ್ಲಿಕೇಶನ್ ಸೀಡಿಂಗ್, ಬ್ಯಾಂಕ್ ಮ್ಯಾಪಿಂಗು ಮತ್ತು NPCI ಮ್ಯಾಪಿಂಗು ಆಧಾರ್ ಸೀಡಿಂಗ್ ಕೂಡ ಆಗಬೇಕಾಗತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ 30 ದಿನದ ಒಳಗಾಗಿ. ಇಲ್ಲಿ ನೋಡಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್, ಕ್ಲಿಕ್ ಹಿಯರ್ ಟು ಫೈಂಡ್ ಯುವರ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂದಿರುತ್ತೆ. ಇಲ್ಲಿ ನಿಮ್ಮದು ಆಧಾರ್ ನಂಬರ್ ಯಾವುದಿದೆ ಅದನ್ನು ಎಂಟ್ರಿ ಮಾಡಿಕೊಂಡು ಕಾಂತರ ಕ್ಯಾಪ್ಚರ್ ಕೋಡ್ನ ಕೊಟ್ಟಾಗ ಆಧಾರ್ನ ಕಾರ್ಡ್ನಲ್ಲಿರ್ತಕ್ಕಂಥ ಮೊಬೈಲ್ ನಂಬರ್ ಯಾರು ಲಿಂಕ್ ಮಾಡಿರ್ತಾರೆ ಅದಕ್ಕೊಂದು OTP ಬರ್ತದೆ. ಅದನ್ನು ಎಂಟ್ರಿ ಮಾಡಿಕೊಂಡು ಬ್ಯಾಂಕ್ ಅಕೌಂಟ್ನ ನೀವೇನಾದರೂ ಮಾಡಿಕೊಂಡ್ರೆ ಬ್ಯಾಂಕಿಗೆ ಆಧಾರ್ ಸೀಡಿಂಗ್ ಆಗಿದೆ ಅಥವಾ ಇಲ್ಲ ಅನ್ನೋದನ್ನು ತೋರಿಸ್ಕೊಡುತ್ತೆ. ಸೀಡಿಂಗ್ ಆಗೈತೆ ಅಂದರೆ ಸಕ್ಸಸ್ ಅಂತ ಬರುತ್ತೆ, ಸೀಡಿಂಗ್ ಆಗಿಲ್ಲ ಅಂದರೆ ನೋ ಅಂತ ಬರುತ್ತೆ. ಆವಾಗ ಏನು ಮಾಡ್ಬೇಕಂದ್ರೆ ನೋ ಅಂತ ಬಂದರೆ ಬ್ಯಾಂಕ್ ಮ್ಯಾನೇಜರ್ಗೆ ನಿಮ್ಮ ಆಧಾರ್ ಕಾರ್ಡ್ನ ತೆಗೆದುಕೊಂಡು ಹೋಗಿ ಇಮಿಡಿಯೇಟಾಗಿ ನೀವೇನು ಬಂದರೆ ಸೀಡಿಂಗ್ನ ಮಾಡಿಸ್ಬೇಕಾಗತ್ತೆ. ಒಂದು ವೇಳೆ ಸೀಡಿಂಗ್ ಆಗಿತ್ತಪ್ಪ ಅಂದರೆ ಏನು ತೊಂದರೆ ಇಲ್ಲ. ಸೊ ಅದು ಅಪ್ಡೇಟ್ ಕೂಡ ಆಗುತ್ತೆ, KYC ಕೂಡ ಆಗಿರುತ್ತೆ. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟು. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಈ ಥರ ಡೌಟ್ಸ್ ಕೂಡ ಕೇಳ್ತಾಯಿದ್ರು, ಸರ್ ನಮ್ಮದು NPCI ಮ್ಯಾಪಿಂಗ್ ಇದ್ದರೂ ಕೂಡ ರಿಜೆಕ್ಟ್ ಆಗಿದೆ ಅಂತ. ಅದು ಆಗಿತ್ತಪ್ಪ ಅಂದರೆ ವಿದ್ಯಾರ್ಥಿಗಳು ಏನು ತೊಂದರೆ ಇಲ್ಲ, ಇಮಿಡಿಯೇಟಾಗಿ ನೀವು ಅಪ್ಲಿಕೇಶನ್ ಏನಾದರೂ ಸಪೋಸ್ ರಿಜೆಕ್ಟ್ ಆಗಿದ್ದರೆ ಒಂದು ತಾಲೂಕು ಆಫೀಸರ್ ವಿಸಿಟ್ ಕೊಟ್ಟು ಅಲ್ಲಿ ನಮ್ಮದು ಈ ಥರ ಮ್ಯಾಪಿಂಗ್ ಆಗಿದೆ, ಯಾವಾಗ ಮ್ಯಾಪಿಂಗ್ ಆಗಿದೆ 3 ತಿಂಗಳು ಮುಂಚೆನೇ ಮ್ಯಾಪಿಂಗ್ ಆಗಿತ್ತು ಅಂದರೆ ಅದೊಂದು ಡಾಕ್ಯುಮೆಂಟ್ನ ಪ್ರಿಂಟ್ ತಗೊಂಡು ಸೊ ಅವ್ರಿಗೆ ಸಬ್ಮಿಟ್ ಮಾಡಿದ್ರೆ ಸಾಕು. ಅವ್ರದ್ದು ಅಪ್ಲಿಕೇಶನ್ ವೆರಿಫಿಕೇಷನ್ ಕೂಡ ಅಪ್ರೂವ್ಡ್ ಎಸ್ ಆಗುತ್ತೆ, ಎಲಿಜಿಬಲ್ ಕೂಡ ಎಸ್ ಆಗುತ್ತೆ. ಇಲ್ಲ ಅಂದರೆ postmetric@karnataka.government.in ಕೂಡ ಇಮೇಲ್ ಮಾಡಿ ನೀವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರೆ ಕೂಡ ನಿಮ್ಮದು ಅಪ್ಲಿಕೇಶನ್ ಕೂಡ ಅಕ್ಸೆಪ್ಟ್ ಆಗುತ್ತೆ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ಕೂಡ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆಂದರೆ ಡೈಲಿ ನಾವು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಹೆಲ್ಪ್ ಆಗುವಂಥ ಒಂದು ಮಾಹಿತಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಡೌಟ್ಸ್ನ ಕೂಡ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಮಾಡ್ತಾರೆ. ಸೊ ಅವರಿಗೆ ಸಾಧ್ಯವಾದಷ್ಟು ಮಂದಿಗೆ ನಾನು ರಿಪ್ಲೈ ಕೂಡ ಮಾಡ್ತಾ ಇದ್ದೀನಿ. ಹಾಗೆ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಿಮ್ದು ಏನೋ ಡೌಟ್ಸ್ ಇದ್ದರೆ ನನಗೆ ತಪ್ಪದೆ ಇನ್ಸ್ಟಾಗ್ರಾಮು ಹಾಗೆ ಯೂಟ್ಯೂಬ್ ಚಾನಲ್ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಹಾಗೆ ಟೆಲಿಗ್ರಾಮ್ ಕೂಡ ಜಾಯ್ನ್ ಆಗಿ ಅಲ್ಲಿ ಕೂಡ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಫೈನಲಿ ಲೇಟೆಸ್ಟ್ ಆಗಿರ್ತಕ್ಕಂಥ ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.